ನನ್ನ ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಎಲ್ಲರಿಗೂ ಗುರು ಪೌರ್ಣಿಮೆಯ ಹಬ್ಬದ ಶುಭಾಶಯಗಳು ಅಂತಾನೆ ಹೇಳ್ತೀನಿ. ಸೊ ಇಲ್ಲಿ ವೇದವ್ಯಾಸರನ್ನ ನಾವು ನೆನಪಿಸಿಕೊಂಡು ಅವರ ಒಂದು ಆಶೀರ್ವಾದವು ಇಡೀ ಜಗತ್ತಿನ ಆದ್ಯಂತ ಎಲ್ಲ ಒಂದು ಗುರುವಿನ ಮಾರ್ಗದಲ್ಲಿ ಅಥವಾ ಗುರುವನ್ನು ಯಾರು ಹುಡುಕ್ತಾ ಇರ್ತಾರೋ ಅವರೆಲ್ಲರಿಗೂ ಆಗುವಂಥದ್ದು ಅಂತ. ಸೊ ಇಲ್ಲಿ ಮೊದಲಿಗೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದಯೇ ವಶಿಷ್ಠಾಯೇ ನಮೋ ನಮಃ ಅಂತ ಹೇಳ್ತಾ, ವ್ಯಾಸ ಅಂದ್ರೆ ಭಗವಾನ್ ವೇದವ್ಯಾಸರನ್ನ ಕುರಿತು ಪರಂಪರೆಯಲ್ಲಿ ಇದು ಬಂದಿರುವಂಥದ್ದು. ಜೊತೆಗೆ ಅಂತಹ ಒಂದು ವೇದವ್ಯಾಸರನ್ನ ನಾವು ಮನಸಾರೆ ಅವರಿಗೆ ತಲೆ ಬಾಗ್ಬೇಕು. ಜೊತೆಗೆ ವಿಷ್ಣುವನ್ನು ವ್ಯಾಸರನ್ನು ಇಲ್ಲಿ ನಾವು ಅಭೇದವಾಗಿ ನೋಡಲಾಗುತ್ತೆ. ಯಾಕೆಂದ್ರೆ ವಿಷ್ಣು ಅಂತ ಹೇಳಿದ್ರೆ ಸರ್ವ ಕಡೆನೂ ವ್ಯಾಪಕ್ತನಾದವನು ಅಂತ ಹೇಳ್ಬಿಟ್ಟು, ಹಾಗೆ ವೇದವ್ಯಾಸರು ಹೀಗೆ ಸರ್ವ ವ್ಯಾಪಕತೆಯನ್ನು ಪಡೆದವರು ಅಂತ ಹೇಳ್ಬಿಟ್ಟು ಒಂದು ಪರಂಪರೆಯ ಒಕ್ಕಣೆನೇ ಇದೆ. ಹಾಗಾಗಿ ಪ್ರತಿ ವರ್ಷ ಆಷಾಢ ಶುಕ್ಲ ಹುಣ್ಣಿಮೆಯ ದಿನದಂದು ನಾವು ವ್ಯಾಸ ಜಯಂತಿಯನ್ನ ಆಚರಿಸ್ತೇವೆ. ಇದನ್ನೇ ನಾವು ವ್ಯಾಸ ಹುಣ್ಣಿಮೆ ಅಥವಾ ನಾವು ಗುರುಪೂರ್ಣಿಮೆ ಅಂತ ಹೇಳ್ತೀವಿ. ಯಾಕಂದ್ರೆ ಭಾರತೀಯ ಸಂಸ್ಕೃತಿಗೆ ಅಥವಾ ಭಾರತೀಯ ಸಂಪ್ರದಾಯಕ್ಕೆ ನಮ್ಮ ವ್ಯಾಸ ಮುನಿಗಳು ಅಥವಾ ಮಹರ್ಷಿಗಳು ಅಂತ ಏನಿದೆ, ಇವರ ಕೊಡುಗೆ ಅತ್ಯಂತ ಅಮೋಘವಾದದ್ದು ಮತ್ತೆ ಜೊತೆಗೆ ಅಪಾರವಾದದ್ದು ಅಂತ. ಯಾಕೆಂದ್ರೆ ನಮಗೆ ಭಾರತಕ್ಕೆ ಮಹಾಭಾರತವನ್ನು ಕೊಟ್ಟವರೇ ನಮ್ಮ ವ್ಯಾಸ ಮುನಿಗಳು. ಅದರ ಜೊತೆಗೆ ವೇದಗಳನ್ನು ವಿಂಗಡಿಸ್ತಾರೆ, ಜೊತೆಗೆ 18 ಪುರಾಣಗಳನ್ನು ಸಮೇತ ರಚಿಸ್ತಾರೆ, ಜೊತೆಗೆ ಉಪನಿಷತ್ತುಗಳನ್ನು ಸಾರವಾದಂತಹ ಒಂದು ಬ್ರಹ್ಮ ಸೂತ್ರಗಳನ್ನು ಸಮೇತ ರಚನೆ ಮಾಡ್ತಾರೆ. ಹೀಗೆ ಅವರು ಭಾರತೀಯ ಒಂದು ಪರಂಪರೆಗೆ ಅಥವಾ ನಮ್ಮ ಋಷಿ ಪರಂಪರೆಗೆ ಅಗಾಧವಾದಂತಹ ಬೆಳಕನ್ನು ಚೆಲ್ಲಿದಂಥವರು ಅಂತ ಹೇಳ್ತೀನಿ. ಹಾಗೆ ಅವರ ವ್ಯಾಸರ ಕೊಡುಗೆ ಅಪಾರ. ಆದ್ದರಿಂದಲೇ ನಾವು ಭಾರತೀಯ ಸಂಸ್ಕೃತಿಗೆ ಅವರನ್ನ ಗುರುವಾಗಿನೇ ನಾವೆಲ್ಲರೂ ನೋಡುವಂಥದ್ದು. ಹಾಗೆ ವ್ಯಾಸರಲ್ಲಿ ನಮ್ಮ ಎಲ್ಲ ಗುರು ಪರಂಪರೆಯನ್ನು ನಾವು ಕಾಣ್ತೀವಿ. ಹಾಗೇನೇನೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಾವು ಹೇಗೆ 18 ಪ್ರವರ್ತಕರು ಅಂತ ಹೇಳ್ತೀವಿ, ಹಾಗೆ ನಮ್ಮ ವ್ಯಾಸ ಮುನಿಗಳ ತಂದೆ ಬಂದು ಪರಾಶರ ಮುನಿಗಳು. ಆ ಪರಾಶರ ಮುನಿಗಳನ್ನು ಸಮೇತ ನಾವು ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಹಾಗೆ ನಾವು ಮಹಾಭಾರತವನ್ನು ನೆನಪಿಗೆ ತಂದಾಗ ವ್ಯಾಸರ ಒಂದು ಹಿರಿಮೆಯನ್ನು ಎತ್ತಿ ಹಿಡಿಯುವಂಥದ್ದು ಮಹಾಭಾರತ ಒಂದೇ ಸಾಕು ಅಂತ ಹೇಳ್ತೀವಿ. ಹಾಗೆ ಗಾತ್ರದಲ್ಲಾಗ್ಲಿ ಗುಣದಲ್ಲಾಗ್ಲಿ ಇದಕ್ಕೆ ಸರಿಸಾಟಿಯಾದಂತಹ ನಮ್ಮ ಗ್ರಂಥಗಳೇ ಇಲ್ಲ. ಯಾಕಂದ್ರೆ ಮಹಾಭಾರತವು ಅತ್ಯಂತ ಒಂದು ನಮ್ಮ ಜೀವನಕ್ಕೆ ಬೇಕಾಗಿ ಎಲ್ಲವನ್ನು ಕೊಡುವಂತಹ ಒಂದು ಮಹಾನ್ ಗ್ರಂಥವಾಗಿದೆ. ಹಾಗಾಗಿ ಇದನ್ನ ವಿಶ್ವದ ಹಲವಾರು ವಿದ್ವಾಂಸರು ಸಮೇತ ಇದನ್ನ ಘೋಷಣೆ ಮಾಡಿದ್ದಾರೆ. ಇದು ಮಹಾನ್ ಗ್ರಂಥ ಅಂತಾನೆ. ಹಾಗಾಗಿ ಇದು ಮಹಾಭಾರತ ಅಂತಾನೆ ಇದಕ್ಕೆ ಹೆಸರು. ಯಾಕೆಂದ್ರೆ ವೇದವ್ಯಾಸರಿಗೆ ಅಪ್ಪಣೆ ಕೊಡುವಂಥದ್ದು ನಮ್ಮ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರ ಸ್ವಾಮಿಯು. ಹಾಗಾಗಿ ನಾವು ನಮ್ಮ ಗುರುಗಳನ್ನ ಇಂದಿನ ದಿನದಲ್ಲಿ ನಾವು ನೆನಪು ಮಾಡ್ಕೋಬೇಕು. ಯಾಕಂದ್ರೆ ಧರ್ಮೇಚ ಅರ್ಥೇಚ ಕಾಮೇಶ ಅಂತ ನಾವು ಹೇಗೆ ಹೇಳ್ತೀವೋ ಅದನ್ನೇ ಧರ್ಮ ಅರ್ಥ ಕಾಮ ಮೋಕ್ಷಗಳ ವಿಷಯವಾಗಿ ಮಹಾಭಾರತದಲ್ಲಿ ಏನೆಲ್ಲ ಉಂಟೋ ಅವೆಲ್ಲವೂ ಬೇರೆಲ್ಲೆಯೂ ಇದೆ. ಹಾಗೇನೇನೆ ನಮ್ಮ ಮನುಷ್ಯ ಜೀವನದಲ್ಲಿ ಏನೇನು ಬೇಕು ಅದೆಲ್ಲವೂ ಮಹಾಭಾರತಗಳಲ್ಲಿ ಉಲ್ಲೇಖ ಆಗಿದೆ. ಹೇಗೆ ನಮಗೆ ಒಂದು ಅಂದ್ರೆ ಓವರ್ ಆಗಿ ನಮಗೆ ಅದರಿಂದ ಸಾರಾಂಶ ಸಮೇತ ಸಿಗುತ್ತೆ. ಹಾಗಾಗಿ ನಮ್ಮ ಜೀವನಕ್ಕೆ ಬೆಳಕನ್ನು ನೀಡಿದಂತಹ ಒಂದು ಕೃತಿಯನ್ನು ನೀಡಿರುವಂತಹ ವ್ಯಾಸ ಮಹರ್ಷಿಗಳ ಒಂದು ಸ್ಮರಣೆಯೇ ಈ ಗುರು ಪೂರ್ಣಿಮಾ ಒಂದು ಆಚರಣೆ ಆಗಿದೆ. ಹಾಗಾಗಿ ಯಾವುದೇ ಒಂದು ನಮಗೆ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಮುಂದೆ ಗುರಿನೂ ಇರಬೇಕು, ಜೊತೆಗೆ ಗುರು ಇರಬೇಕು. ಯಾವಾಗ ನಮಗೆ ಗುರಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಗುರುಗಳು ಸಮೇತ ಸರಿಯಾದ ರೀತಿಯಲ್ಲಿ ಸಿಗ್ತಾರೆ ಅಂತ. ಹಾಗೆ ಮಹಾಭಾರತದಲ್ಲಿ ಕಟ್ಟಿಕೊಡುವಂತಹ ನಮಗೆ ಹಲವಾರು ನಿದರ್ಶನಗಳನ್ನ ಸಮೇತ ನೀವು ನೋಡ್ಬೋದು. ಹಾಗಾಗಿ ಮಹಾಭಾರತದ ಒಂದು ಭಾಗವೇ ನಮಗೆ ಭಗವದ್ಗೀತೆಯ ಒಂದು ಅಪರೂಪ ಒಂದು ಕಂಡ್ರೂ ಸಮೇತ ಮಹಾಭಾರತವನ್ನ ನಾವು ಮಹಿಮೆಗೆ ಒಂದು ಅರಿವಿಗೆ ಮೀರಿರುವಂಥದ್ದು ಅಂತ ಹೇಳ್ಬಿಟ್ಟು, ಹಾಗೇನೇನೆ ಇದೆಲ್ಲವನ್ನು ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ನಮ್ಮ ಎಲ್ಲ ಒಂದು ಧರ್ಮಗಳಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಒಂದೊಂದು ಹಬ್ಬಗಳಲ್ಲೂ ಒಂದೊಂದು ಆಚರಣೆ ಇದೆ. ಹಾಗೆ ವೇದವ್ಯಾಸರು ಹಿಂದೂ ಧರ್ಮದ ಮಹತ್ವವಾದಂತಹ ಮಹಾನ್
ಪುರುಷರು ಜೊತೆಗೆ ಋಷಿ ಪರಂಪರೆಯನ್ನ ತಂದಂಥವ್ರು, ಜೊತೆಗೆ ಅವರು ವ್ಯಕ್ತಿ ಮತ್ತು ವೇದಗಳ ವಿಭಜನೆಯನ್ನು ಮಾಡಿದವರು, ಮಹಾಭಾರತದಂತಹ ಪ್ರಮುಖ ಕೃತಿಗಳ ಲೇಖಕರಾದವರು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹಾಗೇನೇನೆ ಇಂತಹ ಒಂದು ಋಷಿಗಳ ಒಂದು ಪರಂಪರೆಯಿಂದ ಹಲವಾರು ಏನು ಕಾವ್ಯಗಳು ಎಲ್ಲ ಬಂದಿರೋದು ನಿಮಗೆ ಗೊತ್ತೇ ಇರುತ್ತೆ. ಹಾಗಾಗಿ ಯಾಕೆಂದ್ರೆ ಮಹರ್ಷಿ ಪರಾಶರ ಮತ್ತು ಸತ್ಯವತಿ ದಂಪತಿಗಳ ಮಗನಾದವರೇ ವೇದವ್ಯಾಸ ಹಿಂದೂ ಧರ್ಮದ ಅನೇಕ ಕೃತಿಗಳ ಒಂದು ರಚನೆಯನ್ನ ಸಮೇತ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ವೇದವ್ಯಾಸರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಗಣಪತಿಯನ್ನು ನಾವು ನೆನೆಯಲೇಬೇಕಾಗುತ್ತೆ. ಯಾಕೆಂದ್ರೆ ಮಹಾಭಾರತದ ಕಥೆಯಲ್ಲಿ ನಿಮ್ಗೆ ಅಂದ್ರೆ ಮಹಾಭಾರತ ಶುರು ಮಾಡ್ಲಿಕ್ಕಿಂತ ಮುಂಚೆ ಹಾಗೆ ನಾವು ನಮ್ಮ ಪ್ರತಿಯೊಂದು ಕಾರ್ಯಗಳನ್ನ ವಿಘ್ನ ಆಗದಾಗೆ ನೋಡ್ಕೊಳ್ಳುವಂಥದ್ದೇ ನಮ್ಮ ವಿಘ್ನ ನಿವಾರಕ ವಿಘ್ನೇಶ್ವರ ಅಂತಹ ವಿಘ್ನ ನಿವಾರಕನೇ ನಮಗೆ ಮಹಾಭಾರತದ ಕಥೆಯನ್ನ ಉಲ್ಲೇಖಗಳು ನಿಮ್ಮೆಲ್ಲರಿಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಹಾಗೇನೇನೆ ಇಲ್ಲಿ ನಾವು ವೇದವ್ಯಾಸರ ಒಂದು ಜೀವನ ಚರಿತ್ರೆ ಆಗಿರ್ಬೋದು, ಅವರು ಬಂದಂತ ದಾರಿ, ಅದರ ಜೊತೆಗೆ ಅವರು ಕೊಟ್ಟಂತಹ ಕೊಡುಗೆಗಳು ಅಂದ್ರೆ ನಮ್ಮ ಮಾನವ ಕುಲಕ್ಕೆ ಅಗಾಧವಾದದ್ದು ಅಂತ ಹೇಳ್ತೀನಿ. ಹಾಗೇನೇನೆ ಯಾಕಂದ್ರೆ ನಾನು ಜಾಸ್ತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದರ ಬಗ್ಗೆನೆ ನಾನು ಮಾತಾಡುವಂಥದ್ದು. ಅದಕ್ಕೆ ನನ್ನ ಚಾನಲ್ಗೆ ಗುರು ಪರಂಪರೆ, ಯಾಕಂದ್ರೆ ಎಷ್ಟೋ ಗುರುಗಳ ಒಂದು ಪರಂಪರೆಯಿಂದ ಬಂದಿರುವಂಥದ್ದು. ಹಾಗಾಗಿ ಹೇಳ್ತಾ ಇರೋದು, ಇವತ್ತಿನ ದಿನ ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ರಿ, ಎಷ್ಟೋ ಕಣ್ಣಿಗೆ ಕಾಣದೇ ಇರುವಂತಹ, ಎಷ್ಟೋ ಸೂಕ್ಷ್ಮ ರೂಪದಲ್ಲಿ, ಎಷ್ಟೋ ಅಗೋಚರವಾದಂತಹ ರೀತಿಯಲ್ಲಿ ಋಷಿಗಳು, ಮುನಿಗಳು, ಮಹರ್ಷಿಗಳು, ಜೊತೆಗೆ ದೊಡ್ಡ ದೊಡ್ಡ ಸ್ಪಿರಿಚುವಲ್ ಗುರುಸ್ ಅಂತ ಅಥವಾ ಸ್ಪಿರಿಚುವಲ್ ಮಾಸ್ಟರ್ಸ್ ಅಂತ ಅಂದ್ರೆ ಅವರೆಲ್ಲರೂ ಇದ್ದಾರೆ. ಆದರೆ ಇವರು ಯಾರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅಂಥವರೆಲ್ಲರಿಗೂ ನಮ್ಮ ಈ ಗುರುಪೂರ್ಣಿಮೆಯ ಮುಖಾಂತರ ನಾವು ಸ್ಮರಣೆಯನ್ನು ಮಾಡಬೇಕು. ಹಾಗೆ ನಮಗೆ ಎಷ್ಟೋ ಸಮಸ್ಯೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರ ಆಗದೇ ಇರುವಂತಹ ಎಷ್ಟೋ ಸಮಸ್ಯೆಗಳನ್ನ ನಾವು ಪ್ರತಿ ಹುಣ್ಣಿಮೆಯ ದಿನ ನೋಡಿ, ಅದು ಗುರುಪೂರ್ಣಿಮಾ ಗುರುವಾರನೇ ಬಂದಿದೆ, ಎಷ್ಟು ಪ್ರಶಸ್ತವಾಗಿರುವಂತ ದಿನ ಅಂತ ಹೇಳ್ತೀವಿ. ಯಾಕಂದ್ರೆ ನಿಮಗೆ ಯಾವುದೇ ಸಮಸ್ಯೆಗಳಿರ್ಲಿ, ಇಂತಹ ಒಂದು ಸಮಸ್ಯೆಗಳನ್ನ ಒಂದು ಅಮಾವಾಸ್ಯೆಯ ದಿನಗಳು, ಹುಣ್ಣಿಮೆಯ ದಿನಗಳು ಅಂತ ಹೇಗೆ, ಯಾಕಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ದಿನಗಳಲ್ಲಿ ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಎನರ್ಜಿ ಏನಿರುತ್ತೆ ಅದು ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಯಾವಾಗ ನಮಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಆ ಎನರ್ಜಿಗೆ ನಾವು ಅಂದ್ರೆ ಪ್ರಪಂಚದಲ್ಲಿ ಅಂದ್ರೆ ಮಂಡಲದಲ್ಲಿ ಇರುವಂತಹ ಎನರ್ಜಿಗೆ ನಮ್ಗೆ ಕನೆಕ್ಟ್ ಹಾಗಾಗಿ ನಮ್ಮ ಭೌತಿಕ ದೇಹ ತುಂಬಾ ವೀಕ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಂತ್ರಗಳ ಮುಖಾಂತರ ನಾವು ಹಲವಾರು ಪರಿಹಾರಗಳನ್ನ ಮಾಡ್ಕೋಬಹುದು. ನೀವು ಯಾರಿಗೆ ಇಂಥ ಕಷ್ಟದಲ್ಲಿ ಇದ್ದೀರಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇವತ್ತು ಗುರುಪೂರ್ಣಿಮೆ. ಇಂಥ ಒಂದು ವೇದ ವ್ಯಾಸರ ಅಥವಾ ನಮ್ಮ ಋಷಿ ಪರಂಪರೆಯ ಅಥವಾ ನಮ್ಮ ಗುರುಗಳ ಮುಖಾಂತರವು ಒಂದು ನೀವು ಸಂಕಲ್ಪವನ್ನ ಮಾಡಿಕೊಂಡು ಮುಂದಿನ ವರ್ಷ ಅಂದ್ರೆ ಮುಂದಿನ ಒಂದು ಗುರುಪೂರ್ಣಿಮೆ ಅಷ್ಟರೊಳಗಡೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಒಂದು ಬದಲಾವಣೆಗಳು ಬಂದಿರುತ್ತೆ. ಸೊ ನೀವು ಇಲ್ಲಿ ಹೇಳುವಂಥದ್ದು ಸರಳವಾಗಿ 2 ಮಣ್ಣಿನ ಹಣತೆಯನ್ನ ತಗೊಳ್ಳಿ, ತುಪ್ಪದ ದೀಪವನ್ನೇ ಹಚ್ಚಿಬಿಟ್ಟು ಅದಕ್ಕೆ ಈ ಕಡೆ 2 ಬತ್ತಿ, ಈ ಕಡೆ 2 ಬತ್ತಿ ಹಚ್ಚಿ ತುಪ್ಪದ ದೀಪವನ್ನೇ ನೋಡಿ, ಪ್ರತಿ ಹುಣ್ಣಿಮೆಯ ದಿನದಿಂದ ನೀವು ಹಳದಿ ಬಣ್ಣದಲ್ಲಿ ನೀವು ಆ ದೀಪಕ್ಕೆ ಮುಂದೆ 108 ಬಾರಿ ನೀವು ಓಂ ಗುರುವೇ ನಮಃ, ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಅಂತ ಹೇಳಿ ಪ್ರತಿ ಹುಣ್ಣಿಮೆಯ ದಿನ 108 ಬಾರಿ ಮಂತ್ರವನ್ನ ಹೇಳ್ತಾ ಬನ್ನಿ. ಹಾಗೇನೇನೆ ನಿಮಗೆ ಪ್ರತಿ ಊರಿನಲ್ಲಿ ನಮ್ಮ ಒಂದು ಊರಿನಲ್ಲೇ ಸೂಕ್ಷ್ಮ ರೂಪದಲ್ಲೇ, ಅಂದ್ರೆ ಈಗ ನೀವು ನೋಡ್ಬೋದು ಪ್ರತಿ ಒಂದು ಕಡೆ ಸಾಯಿಬಾಬಾನ ದೇವಸ್ಥಾನ ಆಗಿರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನ ಆಗಿರ್ಬೋದು, ಅಥವಾ ನಾವು ಪ್ರತಿಯೊಂದು ಊರಿನಲ್ಲಿ ಗದ್ದುಗೆಗಳು ಅಂತ ಇರುತ್ತೆ. ನೀವು ಅಂತಲ್ಲಿ ಸಮೇತ ನಿಮ್ಮ ಏನೇ ಸಮಸ್ಯೆಗಳಿರ್ಲಿ, ಏನೇ ಸಮಸ್ಯೆಗಳು ಇದ್ರೂ ಅದರ ಜೊತೆಗೆ ಮಾಂತ್ರಿಕ ಬಾಧೆ ಅಥವಾ ಎಷ್ಟೋ ನಮಗೆ ಪರಿಹಾರ ಆಗದೇ ಇರುವಂತಹ ತೊಂದರೆಗಳಿರುತ್ತೆ, ಅದನ್ನ ಸಮೇತ ನೀವು ಆ ಗದ್ದಿಗೆಯ ಮುಂದೆ ಅಥವಾ ಆಯಾಯ ಗುರುವಿನ ಮುಖಾಂತರ ಆಯಾಯ ಗುರುವಿನ ಕ್ಷೇತ್ರದಲ್ಲಿ ನೀವು ಪ್ರತಿ ಹುಣ್ಣಿಮೆಯ ದಿನ 2 hours ಅಥವಾ 2 ರಿಂದ 3 ಗಂಟೆ, 3 ರಿಂದ 4 ಗಂಟೆಗಳ ಕಾಲ ಕೂತ್ಕೊಳ್ಳಿ. ನಿಮ್ಗೆ ಕೂತ್ಕೊಳ್ಳಕ್ ಆಗ್ಲಿಲ್ವಾ, ಖಂಡಿತವಾಗ್ಲೂ ನಿಮ್ಮ ದೇಹ ಭಾರ ಇದೆ, ಸುಸ್ತಿದೆ, ಸಂಕಟ ಇದೆ, ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ
ಖಂಡಿತವಾಗ್ಲು ಅಲ್ಲೊಂದು ಜಾಗದಲ್ಲಿ ನೀವು ಮಲ್ಕೊಳ್ಳಿ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಯಾರು ನಿಮಗೆ ಏನು ಇದ್ ಮಾಡಲ್ಲ. ಯಾಕೆ ಅಂತಂದ್ರೆ ಇದೆಲ್ಲವೂ ಪ್ರಾರಬ್ಧ ಕರ್ಮಗಳಾಗಿರುತ್ತೆ. ಹಾಗೇನೇನೆ ಯಾವಾಗ ನಮಗೆ ಈ ವ್ಯಾಸಮುನಿಗಳಿಗೆ ಆದೇಶ ಬಂದು ಗಣಪತಿಯ ಮುಖಾಂತರ ಬರವಣಿಗೆಯನ್ನು ಶುರು ಮಾಡ್ತಾರೋ ಆ ಗಣಪತಿಗೆ ಒಂದು ಇಚ್ಛೆಗೆ ಮೀರುವಂತಹ ಶಕ್ತಿಯನ್ನು ಕೊಡುವಂಥದ್ದೇ ಆ ಜಗನ್ಮಾತೆಯಾದಂತಹ ಪಾರ್ವತೀ ದೇವಿ. ಜೊತೆಗೆ ನಾವು ಇಲ್ಲಿ ಬರೀ ಗುರುವಾರ ಜೊತೆಗೆ ಇಲ್ಲಿ ಗುರುಪೂರ್ಣಿಮೆಯನ್ನು ಮಾತ್ರವನ್ನ ನಾವು ನೆನೆಸ್ಕೊಳ್ಳದೆ ಆ ಜಗನ್ಮಾತೆಯಾದಂತಹ ಜಗದೀಶ್ವರಿಯೂ ಆದಂತಹ ಆ ಶಿವ ಮತ್ತು ಪಾರ್ವತಿಯನ್ನು ಸಮೇತ ನಾವು ಪ್ರತಿ ಹುಣ್ಣಿಮೆಯ ದಿನದಂದು ನಾವು ನೆನೆದು ಪ್ರತಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ಕುಲದೇವರಿಗೆ ಕಾಣಿಕೆಯನ್ನು ಕೊಟ್ಟು, ಜೊತೆಗೆ ಪ್ರತಿ ಮನೆಯಲ್ಲಿ ಅವರದೇ ಆದಂತಹ ರೀತಿಯಲ್ಲಿ ಒಂದೊಂದು ಮನೆಗೂ ಒಂದೊಂದು ಗುರುಗಳು ಇರ್ತಾರೆ. ಆ ಗುರುಗಳ ಹೆಸರಿನಲ್ಲಿ ಕಾಣಿಕೆಯನ್ನು ಕಟ್ಟಿ ಅಂತ ಹೇಳ್ತೀನಿ. ಆನಂತರದಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಕಷ್ಟ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಿಮ್ಮ ಒಂದು ಕುಲಕ್ಕೆ ಸಂಬಂಧಪಟ್ಟಂತಹ ಗುರುಗಳು ಇರ್ತಾರೆ. ಆ ಗುರುಗಳು ಸೂಕ್ಷ್ಮ ರೂಪದಲ್ಲಿದ್ದಾಗ ನಿಮಗೆ ಇನ್ನಷ್ಟು ಸಮಸ್ಯೆಗಳನ್ನು ಕೊಡ್ತಾರೆ. ಅದನ್ನ ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ಯಾವಾಗ ನಿಮಗೆ ಇಂತಹ ಸಮಸ್ಯೆಗಳು ಬಂದಾಗ ಪ್ರತಿದಿನ ನಿಮಗೆ ಹೋಗ್ಬಿಟ್ಟು ನಾವು ಆಲದ ಮರ ಸುತ್ತಕ್ಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರತಿ ಗುರುವಾರ ನಾವು ಹೋಗ್ಬಿಟ್ಟು ಅರಳಿ ಮರವನ್ನ ಸುತ್ತೋದ್ರಿಂದ ಖಂಡಿತವಾಗ್ಲೂ ಸೂಕ್ಷ್ಮ ರೂಪದಲ್ಲಿ ಗುರು ಪರಂಪರೆಯಲ್ಲಿರುವಂತಹ ಗುರುಗಳ ಒಂದು ಏನು ಸ್ಪಿರಿಚುವಲ್ ಬಾಡೀಸ್ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ರೂಪದಲ್ಲಿ ನಮ್ಮ ಗುರುಗಳ ಒಂದು ಏನ್ ಹೇಳ್ಬೋದು, ಅವರ ಒಂದು ಸೂಕ್ಷ್ಮ ರೂಪದಲ್ಲಿ ಅವರ ಶರೀರವು ಅಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ನಮಗೆ ಬಂದಿರುವಂತಹ ಸಮಸ್ಯೆಗಳು ಏನು ಅಂತ ನಮ್ಮ DNA ಗೆ ಕನೆಕ್ಟ್ ಆಗಿರುವಂತಹ ಗುರುಗಳು ಖಂಡಿತವಾಗ್ಲು ನಮಗೆ ಪರಿಹಾರವನ್ನ ಕೊಟ್ಟೇ ಕೊಡ್ತಾರೆ. ಇದು 100ಕ್ಕೆ 100 ಸತ್ಯ. ಇದನ್ನ ನೀವು ಅನುಭವಿಸ್ಬೇಕು. ಒಂದ್ಸತಿ ಹೋದ್ರೆ ಖಂಡಿತ ಆಗಲ್ಲ, 2 ಸತಿ ಹೋಗಲ್ಲ, ಪದೇ ಪದೇ ನಾವು ಹೋಗ್ಬೇಕಾದ್ರೆ. ಯಾಕಂದ್ರೆ ನಾವು PUC ಎಕ್ಸಾಮ್ ಬರಿಬೇಕು ಅಂದ್ರೆ LKG UKG ಇಂದ ಹೇಗೆ ನಾವು PUC ಬರಿತೀವೋ ಅದೇ ತರ ತಾಳ್ಮೆ, ಭಕ್ತಿ, ಶ್ರದ್ಧೆಯಿಂದ ಮಾಡಿ. ಮುಂದಿನ ಗುರುಪೂರ್ಣಿಮೆ ಅಷ್ಟೊತ್ತಿಗೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆ. ಯಾವುದೂ ಮಾಡಕ್ಕಾಗ್ಲಿಲ್ವಾ, ನಿಮ್ಗೆ ಅರಳಿ ಮರದ ಹತ್ರ ಹೋಗಿ ನೀವು 48 ಒಂದು ಪ್ರದಕ್ಷಿಣೆ, ತಪ್ಪಿದ್ರೆ 108 ಪ್ರದಕ್ಷಿಣೆಯನ್ನ ನೀವು ಪ್ರತಿ ಹುಣ್ಣಿಮೆಯ ದಿನದಂದು ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಪದೇ ಮಾಂತ್ರಿಕ ಬಾಧೆ, ಆರೋಗ್ಯಗಳ ಸಮಸ್ಯೆ, ಅಥವಾ ಯಾವುದೋ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ, ನಿಂತಹ ಕೆಲಸಗಳು ಅಡೆತಡೆ ಆಗ್ತಾ ಇದೆ, ಸಂತಾನ ಆಗ್ತಾ ಇಲ್ಲ, ಇವೆಲ್ಲ ಸಮಸ್ಯೆಗೆ ಪರಿಹಾರಗಳು ಆಗುತ್ತೆ. ಯಾಕೆಂದ್ರೆ ನಮಗೆ ಒಂದು ಜೀವ ಬೇಕು ಅಂತಂದ್ರೆ ನಮಗೆ ಜೀವಕ್ಕೆ ಕಾರಕನೇ ಗುರು ಅಂತೇಳಿ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಗುರುವಿಗೆ ಸಮಾನನಾದಂತಹ ಎಲ್ಲವೂ ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಪ್ರೇಕ್ಷಕರೇ, ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತೀರಿ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು, ನಮಸ್ತೆ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.